ಎಲ್ನಿನೋ ಹೊಡೆತ ಇದೀಗ ಭೂಮಿಯ ಮೇಲಿನ ಅತಿದೊಡ್ಡ ಸರೋವರಕ್ಕೆ ಕಂಟಕ ಕಾಡ್ತಾ ಇರುವಂತದ್ದು. ವಿಪತ್ತು ಎದುರಾಗ್ತಾ ಇದೆ. ಎಲ್ನಿನೋ ಹೊಡೆತ ಭೂಮಿ ಮೇಲಿನ ಅತಿದೊಡ್ಡ ಸರೋವರಕ್ಕೆ ವಿಪತ್ತು. 25 ವರ್ಷದಲ್ಲಿ ಬತ್ತಿ ಹೋಗಲಿದೆ ಜಗತ್ತಿನ ಅತಿದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಿ. 3.75 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಸಮುದ್ರದಂತಿರುವಂತಹ ಸರೋವರ ಇದು. ಕ್ಯಾಸ್ಪಿಯನ್ ಸಿ ಬತ್ತಿ ಹೋಗುವುದಷ್ಟೇ ಅಲ್ಲ, ನಿರ್ಮಾಣ ಆಗಲಿದೆ ಮರುಭೂಮಿ. ವಿಪರೀತ ಜಾಗತಿಕ ತಾಪಮಾನ ಏರಿಕೆಯಿಂದ ಬರಿದಾಗ್ತಾ ಇರುವಂತದ್ದು ಈ ಒಂದು ನದಿ. ಗ್ಲೋಬಲ್ ವಾರ್ಮಿಂಗ್ ನಿಂದ ತತ್ತರಿಸಿದ್ದ ಕ್ಯಾಸ್ಪಿಯನ್ಗೆ ಇದೀಗ ಮತ್ತೊಂದು ಕಂಟಕ ಎದುರಾಗ್ತಾ ಇದೆ. ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂತಹ ಭಯಂಕರವಾದ ಸೂಪರ್ ಎಲ್ನಿನೋದಿಂದ ವಿಪತ್ತು. ಸೂಪರ್ ಎಲ್ನಿನೋ ಪ್ರಭಾವ ಕ್ಯಾಸ್ಪಿಯನ್ ಪ್ರಾಂತ್ಯದಲ್ಲಿ ವಿಪರೀತ ಉಷ್ಣಾಂಶ ಏರ್ಪಟ್ಟಿರುವಂತದ್ದು. ಹಿಂದೆಂದೂ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಈಗ ತಾಪಮಾನ ಹೆಚ್ಚಳ ಆಗ್ತಾ ಇದೆ ಈ ಸ್ಥಳದಲ್ಲಿ. ಇದರಿಂದ ನಿರೀಕ್ಷೆಗಿಂತಲೂ ಶರವೇಗದಲ್ಲಿ ಕ್ಯಾಸ್ಪಿಯನ್ ಸಾಗರದ ನೀರು ಆವಿಯಾಗ್ತಾ ಇದೆ. ಮಳೆ ಇಳಿಮುಖವಾದ ಕಾರಣ ಕ್ಯಾಸ್ಪಿಯನ್ಗೆ ಸೇರುವ ನದಿ ನೀರು ಕೂಡ ಇಳಿಮುಖ ಆಗ್ತಾ ಇದೆ. ಕ್ಯಾಸ್ಪಿಯನ್ ಸಮುದ್ರದ ಜಲಮಟ್ಟ ವಾರ್ಷಿಕವಾಗಿ 20 ರಿಂದ 30 ಸೆಂಟಿಮೀಟರ್ ಇಳಿಕೆಯಾಗಿರುವಂತದ್ದು. ಖಾಲಿಯಾಗ್ತಾ ಇದೆ ವಿಶ್ವದ ಅತಿ ದೊಡ್ಡ ಸರೋವರ. ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಪ್ರಪಂಚದ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಮುದ್ರ. ಪ್ರಪಂಚದ ಅತಿ ದೊಡ್ಡ ಸಮುದ್ರವಾಗಿರುವಂಥದ್ದು ಕ್ಯಾಸ್ಪಿಯನ್ ಸಮುದ್ರ. ಸಮುದ್ರವನ್ನೇ ಹೋಲುವಂತಿದೆ ಕ್ಯಾಸ್ಪಿಯನ್ ಸರೋವರ. ಸಾಗರಗಳಿಗೆ ಸಂಪರ್ಕವೇ ಇದರ ದೊಡ್ಡ ಸಮುದ್ರವಾಗಿದೆ. ಇರಾನ್ ಹಾಗೆ ರಷ್ಯಾ, ತುರ್ಕಮೆಸ್ತಾನ್ ಹಾಗೆ ಅಜರ್ಬೈಜಾನ್ ಮತ್ತು ಕಜಕಿಸ್ತಾನ್ ಈ ಒಂದು ದೇಶಗಳಿಗೂ ಕೂಡ ಇದು ಹೊಂದಿಕೊಂಡಿರುವಂಥದ್ದು. ಈ 5 ರಾಷ್ಟ್ರಗಳ ವ್ಯಾಪ್ತಿಯಲ್ಲಿದೆ ಕ್ಯಾಸ್ಪಿಯನ್ ಸಮುದ್ರ. ಕ್ಯಾಸ್ಪಿಯನ್ ಸಮುದ್ರಕ್ಕೆ 130 ನದಿಗಳು ಕೂಡ ಬಂದು ಸೇರುವಂಥದ್ದು. ಇವುಗಳಲ್ಲಿ ಅತಿ ದೊಡ್ಡ ನದಿ ಅಂತಂದ್ರೆ ರಷ್ಯಾದ ವೋಲ್ಗಾ ನದಿ. ಜಗತ್ತಿನ ಸರೋವರಗಳ ಶೇಕಡ 41% ನೀರು ಈ ಒಂದು ಸರೋವರದಲ್ಲಿ ಇರುವಂಥದ್ದು. 5 ದೇಶಗಳಲ್ಲಿ ನದಿಗಳಿಗೆ ಸಾಕಷ್ಟು ಅಣೆಕಟ್ಟು ಹಾಗೆ ಕ್ಯಾಸ್ಪಿಯನ್ ಸಿಗೆ ಇದು ದೊಡ್ಡ ಪ್ರಮಾಣದ ಹೊಡೆತ ಬೀಳ್ತಾ ಇರುವಂಥದ್ದು. ರಷ್ಯಾದಲ್ಲಿ ಇದೀಗ ವೋಲ್ಗಾ ನದಿಗೆ ಅಡ್ಡಲಾಗಿ 40 ಡ್ಯಾಂಗಳನ್ನ ಕಟ್ಟಲಾಗ್ತಾ ಇದೆ. ಇಲ್ಲಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಹೀಗಾಗಿ ಕ್ಯಾಸ್ಪಿಯನ್ ಸಿಗೆ ನೀರಿನ ಒಳಹರಿವು ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಮುಖವಾಗ್ತಾ ಇದೆ.